ಕೋಗಿಲು ಲೇಔಟ್ನಲ್ಲಿ ಅಕ್ರಮ ತೆರವು ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋ ವಿಷಯವಾಗಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ರು. ಕೇರಳ ನೇರ ಕೇರಳಕ್ಕೆ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಡಿಕೆ. ಕೋಗಿಲು ಲೇಔಟ್ನಲ್ಲಿ ನಡೆದ ಒತ್ತುವರಿ ಮನೆ ತೆರವು ವಿಚಾರಕ್ಕೆ ಕರ್ನಾಟಕ ಸರ್ಕಾರದ ನಿರ್ಧಾರವನ್ನ ಕೇರಳ ಖಂಡಿಸಿದ್ರ ವಿಷಯ ಕೇರಳ ದರ್ಬಾರ್ ಪ್ರಶ್ನೆ ಮಾಡಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಕೇರಳಕ್ಕೆ ನೇರ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ತಾನು ಎಲ್ರಿಗೂ ಒಂದೇ ಕಾನೂನು ಇರೋದು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ವೇಣುಗೋಪಾಲ್ ವಿಚಾರಕ್ಕೆ ಡಿಸಿಎಂ ರಿಯಾಕ್ಷನ್ ಇದಾಗಿತ್ತು. ಆದರೆ ವೇಣುಗೋಪಾಲ್ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ಥರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ BJP ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದ್ದೀವಿ, ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದೀವಿ. ನಮ್ಮ ಯಾಕಂದರೆ ಅವರಲ್ಲೇ ಏನಾರಾದರೂ ಇದಾಗ್ತಾರ, ಅವರಲ್ಲಿ ನಾವು ಇಂಟರ್ಫಿಯರ್ ಆಗ್ತದ? ಏನಾದ್ರು ನಮ್ಗೆ ಇಡೀ ದೇಶದಲ್ಲಿ ನಮಗೆ ಗೊತ್ತಿದೆ, ನಮ್ಮದೊಂದು ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ. ಇತಿಹಾಸದಲ್ಲಿ ನಾವು ಸಮಾನತೆಯಿಂದ ನಾವು ಜಾತಿ ಮೇಲೆ ಹೋಗಿ ನಾನು ತರಿಸಿದ್ದೀನಿ ಲಿಸ್ಟು, ಎಷ್ಟು ಜನ ಯಾವ ಜಾತಿಯವರು ಏನಿದ್ದಾರೆ ಅಂತ. ಜಾತಿ ಮೇಲೆ ಹೋಗೋಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಎಲ್ಲ ಲಿಸ್ಟ್ ಕೂಡ ನನ್ನ ಹತ್ರ ಇದೆ. ನಾಳೆ CM ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ನಾನು ಸ್ವಲ್ಪ ಕರಾವಳಿ ಉತ್ಸವ ಇದೆ, CM ನಾನು ಇಬ್ಬರು ಹೋಗ್ಬೇಕಾಗ್ತದೆ, CM ಹೋಗ್ತಾ ಇಲ್ಲ. ಅದಕ್ಕೆ ನಾನು ನಾಳೆ ಬೆಳಗ್ಗೆ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಬರ್ತೀನಿ. ನಾನು BJP ಅವ್ರು ನಾನೇನು ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ. ಅವ್ರು ಒಬ್ಬೊಬ್ಬರು ಒಂದೊಂದು ಸತಿ ಅವ್ರು ನ್ಯೂಸಲ್ಲಿ ಇರಬೇಕಲ್ಲ, ಕಾಂಪಿಟೇಷನ್ ಇದೆ ಅವ್ರವ್ರ ಪಾರ್ಟಿಲಿ, ಒಬ್ಬೊಬ್ರಿಗೊಬ್ರು ಕಾಂಪಿಟೇಷನ್ ಇದೆ. ಅವ್ನು ಕಿತ್ತಾಕ್ತಾನೆ, ಇವ್ನು ಕಿತ್ತಾಕ್ತಾನೆ. ಅದಕ್ಕೆ ದಿನ ಅವನು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ, ನಾವೇನು ಅವ್ರು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪಾಕಲ್ಲ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಬಿಜೆಪಿಯವರ ಮಾತಿಗೆ ನೀವು ಸೊಪ್ಪಾಕೋದು ಬೇಡ, ಆದರೆ ವೇಣುಗೋಪಾಲ್ ಅವರ ಮಾತಿಗೆ ಸೊಪ್ಪು ಹಾಕ್ತಾ ಇದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿದೆ ಅಲ್ವಾ? ದಿವ್ಯಾ, ಹೌದು. ಎಲ್ಲ ಒಂದ್ ಕಡೆ ಕೇರಳ CM ಮಾತನಾಡಿದಂತಹ ಸಂದರ್ಭದಲ್ಲಿ DCM ಡಿಕೆ ಶಿವಕುಮಾರ್ ಅವರು ಕಟು ಶಬ್ದಗಳಿಂದ ಅವರನ್ನ ಟೀಕೆ ಮಾಡಿದ್ರು. ಈಗ ವೇಣುಗೋಪಾಲ್ ಅವರು ಕೂಡ ಅದೇ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಕಟು ಟೀಕೆಗಳಿಂದ ಮಾತನಾಡಿಕೆ ಡಿಕೆ ಶಿವಕುಮಾರ್ ಹಿಂದೇಟನ್ನ ಹಾಕಿದ್ದಾರೆ. ವೇಣುಗೋಪಾಲ್ ಅವರು AICCಯ ಪ್ರಧಾನ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಪಕ್ಷಕ್ಕೆ ಮಾತ್ರ ಜನರಲ್ ಸೆಕ್ರೆಟರಿ, ಆದ್ರೆ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎರಡು ಮಾತಿಲ್ಲ. ಆ ಟ್ವೀಟ್ ಮಾಡಿದ ಕೂಡಲೇ ರಾಜ್ಯದ ಸಚಿವರು ಕೂಡ ಅಂದ್ರೆ DCM ಅವರು ಕೂಡ ಎಲ್ಲ ಒಂದ್ ಕಡೆ ಸಾಫ್ಟ್ ಆಗಿ ಮಾತನಾಡಿದ್ದಾರೆ. ಕೇರಳ CM ಅವರಿಗೆ ನೀಡಿದಂತಹ ಪ್ರತಿಕ್ರಿಯೆಯನ್ನ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದಂತಹ ವಿಚಾರಕ್ಕೆ ಕೊಡ್ತಿಲ್ಲ. ಎಲ್ಲ ಒಂದ್ ಕಡೆ ಇದೆಲ್ಲವನ್ನ ನೋಡಿದ್ರೆ ಒಂದು ರೀತಿಯಾಗಿ ವೇಣುಗೋಪಾಲ್ ಅವರು ಹೈಕಮಾಂಡ್ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನ ಗಳಿಸಿದ್ದಾರೆ. ಈಗ ನಾವೇನಾದ್ರೂ ವೇಣುಗೋಪಾಲ್ ಅವರ ಟ್ವೀಟ್ಗೆ ವಿರುದ್ಧವಾಗಿ ಮಾತಾಡಿದ್ರೆ ಅದು ನಾಳೆ ನನಗೆ ಮುಳ್ಳಾಗಬಹುದು ಅನ್ನುವಂಥದ್ದು DK ಶಿವಕುಮಾರ್ ಅವರ ಆತಂಕ ಅಂತ ಅನ್ಸುತ್ತೆ. ಹಾಗಾಗಿನೇ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಸಲಹೆ ಕೊಡೋದಕ್ಕೆ ಎಲ್ಲಾ ರೀತಿಯಾದಂತಹ ಅಧಿಕಾರ ಹಕ್ಕು ಇದೆ. ಅವರ ಸಲಹೆಗಳನ್ನ ತೆಗೆದುಕೊಳ್ತೀವಿ ಎನ್ನುವ ಧಾಟಿಯಲ್ಲಿ ಹೇಳಿದ್ದಾರೆ. ಮತ್ತೆ ಯಾವುದೇ ಅಧಿಕಾರ ಹಸ್ತಕ್ಷೇಪ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಆದ್ರೆ ನೇರವಾಗಿ CM ಮತ್ತೆ DCM ಅವರಿಗೆ ಈ ವಿಚಾರವಾಗಿ ತೆರವು ವಿಚಾರವಾಗಿ ಮಾತನಾಡಿದ್ದೀನಿ ಅನ್ನುವಂತಹ ಟ್ವೀಟ್ ಅನ್ನ ಸ್ವತಃ ವೇಣುಗೋಪಾಲ್ ಅವರು ಮಾಡಿರೋದ್ರಿಂದ ಇದು ಅಧಿಕಾರದಲ್ಲಿ ಹಸ್ತಕ್ಷೇಪ ಅಲ್ಲದೆ ಬೇರೆ ಏನೂ ಇಲ್ಲ. ಆದ್ರೆ ಇದನ್ನ ನೇರವಾಗಿ ಖಂಡಿಸಿದಕ್ಕೆ DK ಶಿವಕುಮಾರ್ ಅವರು ಆಗ್ತಿಲ್ಲ. ಹಾಗಾಗಿನೇ ಸಲಹೆ ರೂಪದಲ್ಲಿ ಅದನ್ನ ಕೊಟ್ಟಿದ್ದಾರೆ, ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನ ಹೇಳೋ ಮೂಲಕ ಎಲ್ಲ ಒಂದ್ ಕಡೆ ಸಾಫ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಅಕ್ರಮ ಲೇಔಟ್ ತೆರವು ಮಾಡಿದ್ದಾರೆ. ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ CM ನೇತೃತ್ವದಲ್ಲಿ ಸಭೆ ಇದೆ. ಇಲ್ಲಿ ಒಂದು ನಿರ್ಧಾರವನ್ನು ಮಾಡ್ತೀವಿ ಅಂದ್ರೆ ಏನು ಅಕ್ರಮ ಲೇಔಟ್ ಅಂತ ಸರ್ಕಾರವೇ ನಿರ್ಧಾರ ಮಾಡಿದೆ. ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂತಹ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿದೆ. ಈ ಒಂದು ಪುನರ್ವಸತಿ ಕಲ್ಪಿಸಿಕೊಡ್ತಿರೋದು ವೇಣುಗೋಪಾಲ್ ಅವರ ಒತ್ತಾಯಕ್ಕೆ ಅನ್ನುವಂಥದ್ದು ಮುಚ್ಚಿಟ್ಟ ಸತ್ಯವೇನಲ್ಲ. ಹಾಗಾಗಿ ನಾಳೆ ಯಾವ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಒಂದಂತೂ ಸ್ಪಷ್ಟ, ಹೈಕಮಾಂಡ್ ನಾಯಕರಾಗಿರುವಂತಹ ವೇಣುಗೋಪಾಲ್ ಅವರ ಮತ್ತಿಗೆ ಕಟುವಾಗಿ ಟೀಕೆ ಮಾಡದೆ ಅವರ ಒಂದು ಸಲಹೆ ರೂಪದಲ್ಲಿ ತೆಗೆದುಕೊಳ್ತೀವಿ ಅನ್ನೋ ಮೂಲಕ ಹೈಕಮಾಂಡ್ ಹಂತದಲ್ಲಿ ನಾವು ಸರಿ ಇದ್ದೇವೆ, ಅವರನ್ನು ಸಾಫ್ಟ್ ಮಾಡುವಂತಹ ಪ್ರಯತ್ನದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ ಅಂತ ಅನ್ಸುತ್ತೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಕೇರಳ ವಿಷಯದಲ್ಲಿ ಕಾಂಗ್ರೆಸ್ನ ತುಸು ಆಸಕ್ತಿ ಜಾಸ್ತಿ ಅಂತಲೇ ಕಾಣಿಸುತ್ತೆ. ಒಮ್ಮೆ ರಾಹುಲ್ ಗಾಂಧಿ ಹೇಳಿದ್ರು ಅಂತ, ಇನ್ನೊಮ್ಮೆ ಪ್ರಿಯಾಂಕಾ ವಾದ್ರಾ ಹೇಳಿದ್ರು ಅಂತ, ಈಗ KC ವೇಣುಗೋಪಾಲ್ ಅಂತ. ಅವರ ಅಣತಿಗೆ ತಕ್ಕ ಹಾಗೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಡ್ಕೊಳ್ತಾ ಇದೆಯಾ?
ಕಾಂಗ್ರೆಸ್ನ ಪಾಲಿಗೆ ಟ್ರಂಪ್ ಕಾರ್ಡ್ ಅನ್ನೋದಂತೂ ನಿಜ, ಆದರೆ ಕೇರಳ ಪಾಲಿಗೂ ಟ್ರಂಪ್ ಕಾರ್ಡ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಪದೇ ಪದೇ ಇವರು ಆಡ್ತಾ ಇರುವಂತಹ ಮಾತು, ನಡ್ಕೊಳ್ತಾ ಇರೋ ರೀತಿ ಗಮನಿಸ್ತಾ ಇರಿ. ಈಗ ನೇರ ಇವರು ಪಿಣರಾಯಿ ವಿಜಯನ್ಗೆ ಕೊಟ್ಟಂತಹ ವಾಗ್ದಾಳಿ ಏನಿತ್ತು, ಆ ಕೌಂಟರ್ ಏನಿತ್ತು, ಅದನ್ನು ಯಾಕೆ ವೇಣುಗೋಪಾಲ್ ಅವ್ರ ವಿಚಾರದಲ್ಲೂ ಮಾಡೋಕ್ಕಾಗ್ತಿಲ್ಲ? ಕರ್ನಾಟಕಕ್ಕೂ ಇವ್ರಿಗೂ ಏನು ಸಂಬಂಧ ಅಂತ ಏನು ಕೇಳಿದ್ರಲ್ಲ, ಸೊ ಆ ಪ್ರಶ್ನೆ ಇವ್ರಿಗೆ ಯಾಕೆ ಕೇಳೋಕ್ಕಾಗಲ್ಲ ಅನ್ನುವಂಥ ಮಾತು.